ಐಟಂ ಯಾವುದೇ ಇರಲಿ ಟ್ರೈ ಮಾಡಿ ಆಚಿ ಚಿಕನ್ ಮಸಾಲಾ. ಆಚಿ ಚಿಕನ್ ಮಸಾಲಾ. ಮಧ್ಯಪ್ರಾಚ್ಯ ಸಂಘರ್ಷದ ಬಿಸಿ ಭಾರತದ ಕಾಫಿ ಬೆಳೆಗಾರರನ್ನ ಬಾಧಿಸಿದೆ. ಭಾರತ ಪ್ರಪಂಚದ ಪ್ರಮುಖ ಕಾಫಿ ರಫ್ತು ಮಾಡುವ ರಾಷ್ಟ್ರಗಳ ಪಟ್ಟಿಯಲ್ಲಿ ಮುಂಚೂಣಿಯಲ್ಲಿರೋ ದೇಶ. 2026 ಮಾರ್ಚ್ನಲ್ಲಿ ಕಾಫಿ ರಫ್ತಿನಲ್ಲಿ ದೇಶ ಕೇವಲ 3% ಏರಿಕೆ ಸಾಧಿಸಿದೆ. ಆರ್ಥಿಕ ವರ್ಷದ ಅಂತ್ಯದ ವೇಳೆಗೆ 4 ಲಕ್ಷ ಮೆಟ್ರಿಕ್ ಟನ್ ಕಾಫಿ ರಫ್ತು ಮಾಡಿದೆ. ಯುದ್ಧದ ಬಿಸಿ, ಅಕ್ಕಿ, ಗೊಬ್ಬರ, ಟೀ ಹೀಗೆ ಹಲವು ವಲಯಗಳ ವಹಿವಾಟು ಸ್ಥಗಿತಕ್ಕೆ ಕಾರಣವಾಗಿದೆ. ಸದ್ಯ ಕಾಫಿ ವಹಿವಾಟಿಗೂ ಕೊಲ್ಲಿ ಸಂಘರ್ಷದ ಬಿಸಿ ತಾಕಿದೆ. ಮಾರ್ಚ್ ಅಂತ್ಯದ ವೇಳೆಗೆ ಹೊಸ ಬೆಳೆ ಅಲಭ್ಯವಾದ ಸಂದರ್ಭದಲ್ಲಿ ಕಾಫಿ ರಫ್ತು ಕೇವಲ 3% ಹೆಚ್ಚಳ ಕಂಡಿದೆ. ಗಲ್ಫ್ ರಾಷ್ಟ್ರಗಳು 25% ಭಾರತದ ಕಾಫಿಯ ಖರೀದಿದಾರರಾಗಿದ್ದಾರೆ. ಕಳೆದ ಕೆಲವು ವರ್ಷಗಳಿಂದ ಈ ಪ್ರಮಾಣದಲ್ಲಿ ಹೆಚ್ಚಳ ದಾಖಲಾಗ್ತಾ ಇತ್ತು. EUDR ಅಸ್ತಿತ್ವಕ್ಕೆ ಬಂದ ನಂತರ ಭಾರತ ಗಲ್ಫ್ ಹೊರತುಪಡಿಸಿ ಅನ್ಯ ದೇಶಗಳೊಂದಿಗೆ ಕಾಫಿ ವ್ಯಾಪಾರ ಕುದುರಿಸುವ ಪ್ರಯತ್ನದಲ್ಲಿತ್ತು. ಈ ಮಧ್ಯೆ ಕದನದ ಕಾವು ಕಾಫಿ ಮಾರುಕಟ್ಟೆಯ ದಿಕ್ಕನ್ನ ಬದಲಿಸ ಹೊರಟಿದೆ. EUDR ನಿಯಮಗಳಿಂದ ಈಗಾಗಲೇ ಸಂಕಷ್ಟಕ್ಕೆ ಒಳಗಾಗಿದ್ದ ಕರ್ನಾಟಕದ ಕಾಫಿ ಬೆಳೆಗಾರರಿಗೆ ಗಾಯದ ಮೇಲೆ ಉಪ್ಪು ಸವರಿದಂತಾಗಿದೆ. EUDR 2023ರಲ್ಲಿ ಯುರೋಪಿಯನ್ ಒಕ್ಕೂಟ ರೂಪಿಸಿದ ಕಾಫಿ ರಫ್ತಿನ ಮೇಲೆ ಕಡ್ಡಾಯ ನಿಯಮಾವಳಿಗಳಿವೆ. ಅರಣ್ಯ ಭೂಮಿ ನಾಶಗೊಳಿಸಿದ ಪ್ರದೇಶಗಳಲ್ಲಿ ಬೆಳೆದ ಕಾಫಿಯನ್ನ ಕೊಳ್ಳುವುದಿಲ್ಲ. ಕಾಫಿ ಬೆಳೆಗಾರರು ಆಯಾ ದೇಶದ ಪರಿಸರ ಮತ್ತು ಸಾಮಾಜಿಕ ನ್ಯಾಯದ ಹಿತಾಸಕ್ತಿಗೆ ಒಳಪಟ್ಟಿರಬೇಕು. ರಫ್ತು ಕಂಪನಿಗಳು ಕಾಫಿ ಬೆಳೆದ ಭೂಮಿಯ ಭೌಗೋಳಿಕ ನಕ್ಷೆಯನ್ನ ಅಧಿಕೃತ ದಾಖಲೆಗಳ ಮೂಲಕ ಒದಗಿಸುವುದು. ಇಷ್ಟೆಲ್ಲಾ ನಿಯಮಗಳನ್ನ ಯುರೋಪಿಯನ್ ಯೂನಿಯನ್ ಡಿಫಾರೆಸ್ಟೇಷನ್ ರೆಗ್ಯುಲೇಷನ್ ಭಾರತೀಯ ಕಾಫಿ ಬೆಳೆಗಾರರ ಮೇಲೆ ಹೇರಿಕೆ ಮಾಡಿತ್ತು. ಯುರೋಪಿಯನ್ ಒಕ್ಕೂಟದ ಈ ಹೊರೆಯಿಂದಾಗಿ ಭಾರತದ ಕಾಫಿ ಅಲ್ಜೀರಿಯಾ, ಉತ್ತರ ಆಫ್ರಿಕಾ, ಮಧ್ಯ ಏಷ್ಯಾ ಮಾರುಕಟ್ಟೆ ಹುಡುಕಾಟಕ್ಕೆ ಶುರುಬಿಟ್ಟಿತು. ಇಟಲಿ ಹಾಗೂ ಜರ್ಮನಿ ಮಾರುಕಟ್ಟೆಗಳಲ್ಲಿ ಈಗಾಗಲೇ ಹಿನ್ನಡೆ ಕಂಡಿತ್ತು. ಇಟಲಿ ಕಡಿಮೆ ಬೆಲೆಯಲ್ಲಿ ಉಗಾಂಡದ ಕಾಫಿ ಆಮದು ಮಾಡಿಕೊಳ್ತಿತ್ತು. ಈಶಾನ್ಯ ದೇಶಗಳಾದ ಜಪಾನ್, ದಕ್ಷಿಣ ಕೊರಿಯಾ, ಆಸ್ಟ್ರೇಲಿಯಾದ ಮಾರುಕಟ್ಟೆಗಳಿಗೂ ಭಾರತದ ಕಾಫಿ ರಫ್ತು ಮಾಡೋ ಯೋಜನೆಯಲ್ಲಿದ್ದಾಗ ವಿಯೆಟ್ನಾಂ ಪ್ರಬಲ ಪ್ರತಿಸ್ಪರ್ಧಿಯಾಗಿ ರೂಪುಗೊಂಡಿದೆ. ಭಾರತದ ರೋಬಸ್ಟಾ ತಳಿಯ ಕಾಫಿಯನ್ನ ಈ ಮಾರುಕಟ್ಟೆಗೆ ಪರಿಚಯಿಸುವ ಉದ್ದೇಶ ಹೊಂದಿದ್ದ ಕಾಫಿ ರಫ್ತುದಾರರಿಗೆ ಗಲ್ಫ್ ಸಂಘರ್ಷ ಸವಾಲಾಗಿ ಪರಿಣಮಿಸಿದೆ. ಭಾರತದ ಗಲ್ಫ್ ಕಾಫಿ ಆಮದುದಾರರಲ್ಲಿ UAE ಪ್ರಮುಖ ಆಮದು ರಾಷ್ಟ್ರ. ವರ್ಷಕ್ಕೆ ಸುಮಾರು 4,460 ಟನ್ ಕಾಫಿ ಖರೀದಿ ಮಾಡ್ತಾ ಇದ್ದ UAE 2,000 ಟನ್ ಇನ್ಸ್ಟಂಟ್ ಕಾಫಿ ಆಮದು ಮಾಡಿಕೊಳ್ತಾ ಇದೆ. ಭಾರತದ ಅರೇಬಿಕಾ ತಳಿಗೆ ವಿದೇಶಿ ಮಾರುಕಟ್ಟೆಯಲ್ಲಿ ಭಾರಿ ಬೇಡಿಕೆ. ಜೋರ್ಡನ್ 3,501 ಅರೇಬಿಕಾ ತಳಿಯ ಕಾಫಿ ಭಾರತದಿಂದ ಆಮದು ಮಾಡಿಕೊಂಡ್ರೆ ಕುವೈತ್ 1,645 ಟನ್ ಅರೇಬಿಕಾ ಆಮದು ಮಾಡಿಕೊಳ್ತಿತ್ತು. ಲಿಬಿಯಾ ಮತ್ತು ಈಜಿಪ್ಟ್ ಭಾರತದ ಅರೇಬಿಕಾ ಮತ್ತು ರೋಬಸ್ಟಾ ಎರಡೂ ತಳಿಗಳ ಕಾಫಿ ಆಮದುದಾರರಾಗಿದ್ರು. ಸೌದಿ ಅರೇಬಿಯಾ ವಿಭಿನ್ನ ತಳಿಯ 1,348 ಟನ್ ಕಾಫಿಯನ್ನ ಭಾರತದಿಂದ ಆಮದು ಮಾಡಿಕೊಳ್ತಿತ್ತು. ಹೀಗೆ ಭಾರತದ ಕಾಫಿ ಮಾರುಕಟ್ಟೆ ವಿಶ್ವದಾದ್ಯಂತ ತನ್ನ ಜಾಲವನ್ನ ವಿಸ್ತರಿಸಿಕೊಂಡಿರುವಾಗ ಸದ್ಯದ ಬಿಕ್ಕಟ್ಟು ರಫ್ತಿನ ಮೇಲೆ ಋಣಾತ್ಮಕ ಪರಿಣಾಮ ಬೀರಿದೆ. 300 ಕಾಫಿ ಕಂಟೈನರ್ಗಳು ಗಲ್ಫ್ ಬಂದರಿನಲ್ಲಿ ನಿಂತಿವೆ. ಪ್ರತಿ ಕಂಟೈನರ್ಗಳಲ್ಲಿ 20 ಟನ್ ಕಾಫಿ ಸಂಗ್ರಹವಾಗಿದೆ. ಹಾರ್ಮುಜ್ ಜಲಮಾರ್ಗದ ಮೇಲಿನ ಇರಾನ್ ನಿರ್ಬಂಧ ಭಾರತದ ಕಾಫಿ ಹೊತ್ತ ಹಡಗುಗಳು ಮಾರ್ಗ ಮಧ್ಯೆ ಸಿಲುಕೊಂಡು ಮಾರುಕಟ್ಟೆ ತಲುಪಲು ಪರದಾಡುವ ಸ್ಥಿತಿಗೆ ಕಾರಣವಾಗಿದೆ. ತಲುಪುವ ಮಾರ್ಗ ಬದಲಾಯಿಸಿ ಖೋರ್ಫಕನ್, ಸೋಹರ್, ಸಲ್ಹಾಲಾ, ಜಹದಾ ಬಂದರುಗಳು ಸುರಕ್ಷಾ ತಾಣ ತಲುಪಿರುವ ಹಡಗುಗಳು ತಮ್ಮ ನಿಗದಿತ ಮಾರ್ಗಕ್ಕಿಂತ ಬಹುದೂರಕ್ಕೆ ಬಂದು ತಂಗಿದಂತಾಗಿದೆ. ಕೆಲವು ವಾಣಿಜ್ಯ ಹಡಗುಗಳು ಸರಕು ಸಮೇತ ಭಾರತಕ್ಕೆ ಮರಳಿವೆ. ಮುಂದ್ರಾ, ನವಸೇವಾ, ನವಮಂಗಳೂರು, ಕೊಚ್ಚಿ ಬಂದರಿಗೆ ತಿರುಗಿ ಬಂದ ದಾರಿಗೆ ಸುಂಕ ಇಲ್ಲ ಎಂಬಂತೆ ಸಾವಿರಾರು ಕಿಲೋಮೀಟರ್ ದಾರಿ ಸಾಗಿ ಯಾವ ಆದಾಯವೂ ಇಲ್ಲದೆ ವ್ಯರ್ಥ ಖರ್ಚಿಗೆ ಕಾರಣವಾಗಿದೆ. ಕೇಪ್ ಆಫ್ ಗುಡ್ ಹೋಪ್ ಮಾರ್ಗವಾಗಿ ಸುತ್ತಿ ಬಳಸಿ ಸಾಗುವ ಅನಿವಾರ್ಯ ಸೃಷ್ಟಿಯಾಗಿರುವುದು ಸಾಗಣೆಯ ವೆಚ್ಚವನ್ನು ಅಧಿಕ ಮಾಡಿದೆ. ಅಲ್ಲದೆ 10 ದಿನಗಳ ವಿಳಂಬ ಉಂಟಾಗಿದೆ.
ಇತ್ತ ಕಾಫಿ ವ್ಯಾಪಾರಸ್ಥರು ಖರೀದಿ ಸ್ಥಗಿತಗೊಳಿಸಿದ್ದಾರೆ. ಇದರಿಂದಾಗಿ ಬೆಳೆಗಾರರು ಕಾಫಿ ಮೂಟೆಗಳನ್ನ ತಮ್ಮ ಗೋಡನ್ನಲ್ಲಿ ಸಂಗ್ರಹಿಸಿಟ್ಟು ವಿಕ್ರಿಯಾಗುವ ದಿನಗಳಿಗೆ ಕಾಯುವಂತಾಗಿದೆ. ಅಕಾಲಿಕ ಮಳೆಯಿಂದ ಕಾಫಿ ಹೂಗಳು ಉದುರಿ ಇಳುವರಿಯಲ್ಲಿ ನಷ್ಟ ಸಂಭವಿಸಿತ್ತು. ಜೊತೆಗೆ ಕಾಫಿ ಹಣ್ಣು ಕೈಗೆ ಬರುವ ಸಂದರ್ಭದಲ್ಲಿ ಸುರಿದ ಮಳೆಯಿಂದ ಕರ್ನಾಟಕದ ಚಿಕ್ಕಮಗಳೂರು, ಸಕಲೇಶಪುರ, ಕೊಡಗಿನ ಕಾಫಿ ಬೆಳೆಗಾರರು ನಷ್ಟ ಅನುಭವಿಸಿದ್ರು. ಅಕಾಲಿಕ ಮಳೆಯಿಂದ ಒಣಹಾಕಿದ್ದ ಕಾಫಿ ಕೊಳೆತು ತೀವ್ರ ಸಂಕಷ್ಟಕ್ಕೆ ಗುರಿಯಾಗಿದ್ದ ಬೆಳೆಗಾರರಿಗೆ ಆನೆಗಳ ಹಾವಳಿ ಹೈರಾಣಾಗಿಸಿತ್ತು. ಅರೇಬಿಕಾ ಕಾಫಿಯ ಬೆಲೆ ಏರಿಕೆಯಾಗಿದ್ರೂ ಇಳುವರಿ ಕಡಿಮೆಯಾಗಿರುವುದು ಸಮಸ್ಯೆಯಾಗಿ ಪರಿಣಮಿಸಿರುವ ಸಂದರ್ಭದಲ್ಲಿ ಗಲ್ಫ್ ರಾಷ್ಟ್ರಗಳ ಯುದ್ಧ ಹೊಸ ತಲೆನೋವಾಗಿದೆ.